77ನೇ ಗಣರಾಜ್ಯೋತ್ಸವ ಸಂಭ್ರಮ. ತಹಶೀಲ್ದಾರ್ ಯರ್ರಿಸ್ವಾಮಿ ಪಿಎಸ್ ರಿಂದ ಧ್ವಜಾರೋಹಣ. ಮುಂಡರ್ಗಿ ನಗರದ ಶ್ರೀ ಜಗದ್ಗುರು ಅನ್ನದಾನೇಶ್ವರ ತಾಲೂಕು ಕ್ರೀಡಾಂಗಣದಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮ ಹಾಗೂ ಶಿಸ್ತಿನಿಂದ ಆಚರಿಸಲಾಯಿತು. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವ ಯೋಗಿಗಳವರು ಮಹಾಸಂಸ್ಥಾನ ಮಠ ಮುಂಡರ್ಗಿ ವಹಿಸಿದ್ದರು. ತಹಶೀಲ್ದಾರ್ ಯರ್ರಿಸ್ವಾಮಿ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಧ್ವಜಾರೋಹಣದ ನಂತರ ಪೊಲೀಸ್ ಇಲಾಖೆ, ಗೃಹ ರಕ್ಷಕ ದಳ, ಎನ್ಸಿಸಿ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಿತು. ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಮತ್ತು ವಿವಿಧ ಶಾಲಾ ಕಾಲೇಜು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಗಣರಾಜ್ಯೋತ್ಸವದ ಅಂಗವಾಗಿ ನಡೆದ ಈ ಕಾರ್ಯಕ್ರಮವು ದೇಶಭಕ್ತಿ, ಏಕತೆ ಮತ್ತು ಸಂವಿಧಾನದ ಮೌಲ್ಯಗಳನ್ನು ನೆನಪಿಸುವ ಸಾರ್ಥಕ ವೇದಿಕೆಯಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಹೊಸ್ಮನಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಯಶವಂತ್ ಬೀಸನಹಳ್ಳಿ, ಆರಕ್ಷಕ ವೃತ್ತ ನಿರೀಕ್ಷಕರು, ಶಂಕರ್ ಎಸ್ ಹುಲ್ಲಮ್ಮನವರು, ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ವಿವಿಧ ಸಂಘಟನೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಅರ್ಜುನ್ ಹೊಸ್ಮನಿ, ಪ್ರಜಾಪವರ್ ಟಿವಿ, ಮುಂಡರಗಿ. ಒಂದು ಸರ್ಕಾರವನ್ನು ರಚನೆ ಮಾಡುವ ಉದ್ದೇಶದಿಂದ ಒಂದು ಬೃಹತ್ ಸಂವಿಧಾನವನ್ನು ರಚನೆ ಮಾಡಿ, ಸಂವಿಧಾನ ಅನೇಕ ಬದಲಾವಣೆಗಳನ್ನು ಹಾಗೂ ಅದರಲ್ಲಿ ಕರಡು ಪ್ರತಿಯಲ್ಲಿರುವಂತಹ ಸುಮಾರು ವಿಷಯಗಳಿಗೆ ಸಾಕಷ್ಟು ಚರ್ಚೆಗಳನ್ನು ನಡೆಸಿ, ಆ ನಂತರದಲ್ಲಿ ನಮ್ಮ ಸಂವಿಧಾನವನ್ನು ನಮ್ಮಷ್ಟಕ್ಕೆ ನಾವೇ ಅಡಾಪ್ಟ್ ಮಾಡಿಕೊಂಡು ಇದರಂತೆಯೇ ನಮ್ಮ ದೇಶ ನಡಿಬೇಕು ಅನ್ನುವಂತಹ ಒಂದು ನಮ್ಮ ಸಂವಿಧಾನವನ್ನು ನಾವು ಅಳವಡಿಸಿಕೊಂಡಂತಹ ಈ ದಿನವನ್ನು, ಹಾಗೆ ಪ್ರಜೆಗಳಿಗೆ ಅತ್ಯಂತ ಸ್ವಾತಂತ್ರ್ಯವನ್ನು ಕೊಟ್ಟಂಥದ್ದು, ಪ್ರಜೆಗಳಿಗೆ ಅಲ್ಲಿವರೆಗೂ ಸಹ ನಾವು ಚುನಾವಣೆ ಪ್ರಕ್ರಿಯೆಗಳು ಆರಂಭ ಆಗದೇ ಇರೋದ್ರಿಂದ ಹಾಗೂ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಅಧಿಕಾರ ನಮ್ಮಲ್ಲಿ ಇಲ್ಲದೇ ಇರುವಂತಹ ಪರಿಸ್ಥಿತಿಯಿಂದ ಹೊರಬಂದು ನಾವೇ ನಮ್ಮ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಸುಸಜ್ಜಿತ ಸರ್ಕಾರ ನಡೆಸುವಂತಹ ವ್ಯವಸ್ಥೆಗೆ ಪ್ರಜೆಗಳಿಗೆ ಅತಿ ಹೆಚ್ಚು ಹಕ್ಕನ್ನು ನೀಡಿದಂತಹ ದಿನವಾದದ್ದರಿಂದ ಇವತ್ತು ನಾವು ರಾಷ್ಟ್ರಾದ್ಯಂತ ಗಣರಾಜ್ಯೋತ್ಸವ ಅಂತ ಹೇಳ್ಬಿಟ್ಟು, ಇವತ್ತಿನ ಆಧುನಿಕ ಹೆಸರಿನಲ್ಲಿ ಗಣರಾಜ್ಯೋತ್ಸವ ಅಂತ ಹೇಳ್ಬಿಟ್ಟು ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಭಾರತದ ಸಂವಿಧಾನ ಪ್ರಪಂಚಕ್ಕೆ ಮಾದರಿಯಾದಂಥದ್ದು. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಡೀ ಪ್ರಪಂಚದಲ್ಲಿ ಕೆಲವೇ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದು, ಅದರಲ್ಲಿ ಅತಿ ಹೆಚ್ಚು 106 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತಹ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿದ್ದು, ಅದನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸುವಂತಹ ಒಂದು ಸುಸಜ್ಜಿತ ಸಂವಿಧಾನವನ್ನು ನಡೆಸಲಿಕ್ಕೆ ಈ ದಿನ ಏನು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿ ಕೊಟ್ಟಿರುವಂತಹ ಸಂವಿಧಾನ ಹಾಗೂ ಸಂವಿಧಾನ ರಚನೆಗೆ ಮುಂಡರಗಿ ಭಾಗಕ್ಕೆ ಶ್ರೀಮಠ ಮಾಡಿರ್ತಕ್ಕಂತಹ ಸೇವೆ ಇವತ್ತು ಸರ್ಕಾರ, ಇವತ್ತು ಅಧಿಕಾರಿಗಳು ಕೂಡ ಗಮನಿಸಬೇಕು. ಯಾಕಂದ್ರೆ ಹಿಂದಿನ ಕಾಲದೊಳಗೆ ಆಂಗ್ಲ ಅಧಿಕಾರಿಗಳು ಏನೋ ಸಣ್ಣ ಪುಟ್ಟ ಸಹಾಯ ಮಾಡಿದ್ರು ಕೂಡ ಅದನ್ನು ಮೇಲಧಿಕಾರಿಗಳಿಗೆ ಬರೆದಂಥ ದಾಖಲೆಗಳು ನಮ್ಮಲ್ಲಿ ಇದ್ದಾವೆ. ಆದರೆ ಇವತ್ತು ನಾವು ನೋಡಿದರೆ ಮುಂಡರಗಿ ತಾಲೂಕಿನ ಈ ಕ್ರೀಡಾಂಗಣ ಇರ್ತಕ್ಕಂಥ ಇದು ಜಮೀನು ಆ ಕಾಲದೊಳಗೆ ರಾಜ್ಯ ಮಟ್ಟದಲ್ಲಿ ತೋಟಗಾರಿಕೆಯಲ್ಲಿ ಪ್ರಶಸ್ತಿಯನ್ನು ಪಡೆದಂಥ ಭೂಮಿ ಇದು. ಇಂಥ ಭೂಮಿ 4.5 ಎಕರೆ ಭೂಮಿ ಇದ್ದಾನೆ ಕ್ರೀಡಾಂಗಣಕ್ಕೆ ಕೊಟ್ಟದ್ದು ಇವತ್ತು ಎಷ್ಟು ಕೋಟಿ ರೂಪಾಯಿ ಆಗ್ತದೆ. ಇವತ್ತು ಊರ ಮಧ್ಯದಲ್ಲಿರ್ತಕ್ಕಂಥ ಸರ್ಕಾರಿ ದವಾಖಾನೆ ಅದು 3 ಎಕರೆ ಜಮೀನು, ಅದು ಕೂಡ ಇವತ್ತು ಎಷ್ಟು 10 ಕೋಟಿ ರೂಪಾಯಿ ಬೆಲೆ ಬಾಳುವಂಥದ್ದು. ಕನ್ನಡ ಶಾಲೆ 1 ಎಕರೆ ಇದೆ. ಹಾಗೆ ಆಮೇಲೆ ಜನರನ್ನು ಹೋಗ್ತಕ್ಕಂಥ ಇವತ್ತು ಸ್ಮಶಾನ ಭೂಮಿ ಅದು 4 ಎಕರೆ ಚಿಲ್ಲರಿದ್ದು ಅದಕ್ಕೆ ದೇಣಿಗೆ ಕೊಡಬೇಕು, ಸರ್ಕಾರ ಏನಾದ್ರು ಪರಿಹಾರ ಕೊಡ್ರಿ ಅಂತ ಹೇಳಿ ನಮ್ಮ ಹಿಂದಿನ ತಹಸೀಲ್ದಾರು ಅದಕ್ಕೆಲ್ಲ ಕಾಗದ ಪತ್ರ ಮಾಡಿ ಇವರಿಂದ ಇವರಿಂದನೂ ಕೂಡ ಅದಕ್ಕೆ ವರ್ಷ ಇದನ್ನು ಪಡ್ಕೊಂಡಿದ್ವಿ. ಆದರೆ ಅದು ಮುಂದುವರಿಲಿಲ್ಲ, ಅದೇನು ಯಾವ ಪ್ರಯೋಜನ ಆಗಿಲ್ಲ ನಮಗೆ. ಇವತ್ತು ಈ ರೀತಿ ಒಳಗೆ ಮತ್ತು ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ